ನಮಸ್ಕಾರ ಎಲ್ರಿಗೂ. ನಾನು ಸರಸ್ವತಿ ಅರವಿಂದ್. ಸರು ಲೈಫ್ ವಿತ್ ಲಿಟಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಏನಾದರೂ ಒಂದು ಕಲಿಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಸೊ ತುಂಬ ಜನ ಹೌಸ್ ವೈಫ್ ಇರೋದ್ರಿಂದ ಹೊರಗಡೆ ನಾವು ಸ್ಟೆಪ್ ಔಟ್ ಆಗಿಬಿಟ್ಟು ಜಾಬ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಮಕ್ಕಳ ಜವಾಬ್ದಾರಿ, ಮನೆ ಜವಾಬ್ದಾರಿ ಎಲ್ಲನೂ ಇರುತ್ತೆ. ಮನೆಯಲ್ಲೇ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇರುತ್ತೆ. ಸೊ ನಾವು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ನಮಗೆ ಒಂದು ಪ್ರಾಪರ್ ಆಗಿರೋ ಗೈಡ್ಲೈನ್ಸ್ ಅಂತೂ ಬೇಕೇ ಬೇಕಾಗುತ್ತೆ. ಟ್ರೈನಿಂಗೇ ಆಗಿರ್ಬೋದು. ಸೊ ಏನೋ ಒಂದು ಗೈಡ್ಲೈನ್ಸ್ ತಗೊಂಡು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದೇ ಥರದ್ದು ನಿಮಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಫ್ರೀ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ಸೊ ಅದು ಯಾವ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಏನು, ಎಲ್ಲಿದೆ, ಅದ್ರ ಡೀಟೇಲ್ಸ್ ಎಲ್ಲಾನು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಕೆಪೆಕ್ ಅಂತ. ಕೆಪೆಕ್ ಅಂದರೆ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರಲ್ಲಿ ಬರುತ್ತೆ. ಸೊ ಅವ್ರ ಕಡೆಯಿಂದ ಒಂದು ಫ್ರೀ ಮಿಲೆಟ್ ಪ್ರಿಪೇರಿಂಗ್ ಟ್ರೈನಿಂಗ್ನ 3 ಡೇಸ್ಗೆ ಕೊಡ್ತಾ ಇದ್ದಾರೆ. ಮಾರ್ನಿಂಗ್ 10 to 3:30 ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದರದೊಂದು ಲಿಂಕ್ ಇದೆ, ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೈ ಲಿಂಕ್ ಥ್ರೂ ಇಂದ ನೀವು ಅದಕ್ಕೆ ಫ್ರೀ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಲಿಂಕ್ ಓಪನ್ ಮಾಡಿದ್ಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ನೀವು ಫಾರ್ಮ್ ಎಲ್ಲಾನು ಫಿಲ್ ಮಾಡಿದ್ರೆ ಅದು ರಿಜಿಸ್ಟರ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಸೊ ಅದಾದಮೇಲೆ 1 ಡೇ ಟೈಮ್ ಆಗುತ್ತೆ. ಅಲ್ಲಿ ಕೆಪೆಕ್ಕಲ್ಲಿ ಹೋಗಿ ಆ ಫಾರ್ಮ್ನ ಎಲ್ಲ ವೆರಿಫಿಕೇಶನ್ ಆದ್ಮೇಲೆನೇ ಅವರು ಟ್ರೈನಿಂಗಿಗೆ ಎಲಿಜಿಬಿಲಿಟಿ ಕೊಡೋದು. ಯಾಕಂದರೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಲ್ಲಿ ಏನೋ ತುಂಬ ಜಾಸ್ತಿ ಏನೋ ಕೇಳಿಲ್ಲ. ಹೆಸರಿದೆ, ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನೀವೇನಾದರೂ ಆಲ್ರೆಡಿ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಏನಾದರೂ ಇದ್ದರೆ ನೀವು ಆ್ಯಡ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನಾರ್ಮಲ್ ನಿಮ್ಮ ಹೆಸರು ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಆದ್ರೂ ಸಾಕು. ಸೊ ಅದು ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಗ್ರೂಪಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ತಾರೆ. ಸೊ ನಿಮ್ಮನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಯು ಆರ್ ಎಲಿಜಿಬಲ್ ಫಾರ್ ಟ್ರೈನಿಂಗ್ ಅಂತಲೇ ಅರ್ಥ. ಸೊ ಮ್ಯಾಕ್ಸಿಮಮ್ ಪರ್ಸನ್ಸ್ಗೆ ಟ್ರೈನಿಂಗ್ ಫ್ರೀಯಾಗಿ ಕೊಡೋ ಉದ್ದೇಶದಿಂದನೇ ಅವರು ಈ ಯೋಜನೆಯನ್ನು ತಂದಿರೋ. ಫಾರ್ಮ್ ಹೇಗೆ ಫಿಲ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಸೊ ಈ ಥರ ಕೆಪೆಕ್ಕಿಂದ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ದು ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದು ಲಾಗಿನ್ ಆಗಬೇಕಂದ್ರೆ ಜಿಮೇಲ್ ID ಕಂಪಲ್ಸರಿ ಬೇಕಾಗುತ್ತೆ. ನಾವು ಜಿಮೇಲ್ ID ಹಾಕಿಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ಥರ ಫಾರ್ಮ್ ಬರುತ್ತೆ, ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಆನ್ ಇನ್ಹ್ಯಾನ್ಸಿಂಗ್ ಮಿಲೆಟ್ ವ್ಯಾಲ್ಯೂ ಚೈನ್ ಅಂತ. ಸೊ ಇದರಲ್ಲಿ ನಾವು ಇವಾಗ ಫಾರ್ಮ್ ಫಿಲ್ ಮಾಡಬೇಕು. ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಜಿಮೇಲ್ ID ಅದು ಆಲ್ರೆಡಿ ಮೆನ್ಷನ್ ಮಾಡಿದೆ, ಇದರಿಂದ ಲಾಗಿನ್ ಆಗಿದೆ ಅಂತ. ಆದರೆ ಇನ್ನೊಂದ್ಸರಿ ನಾವು ಮೇಲ್ ಐಡಿನ ಫಿಲ್ ಮಾಡಬೇಕು. ಮೇಲ್ ID ಫಿಲ್ ಆದಮೇಲೆ ಆಮೇಲೆ ನೇಮ್ ಆಫ್ ದ ಪಾರ್ಟಿಸಿಪೆಂಟ್ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಹೆಸರನ್ನ ಎಂಟರ್ ಮಾಡಬೇಕು. ಆಮೇಲೆ ಡಿಸ್ಟಿಕ್ ಕೇಳ್ತಾ ಇದ್ದಾರೆ. ನಾನು ಬೆಂಗಳೂರಿಂದ ಮಾಡ್ತಾ ಇರೋದ್ರಿಂದ ಬೆಂಗಳೂರು ಅಂತ ಹಾಕಿದ್ದೀನಿ. ಆದಮೇಲೆ ಕಾಂಟ್ಯಾಕ್ಟ್ ನಂಬರ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಕಾಂಟ್ಯಾಕ್ಟ್ ನಂಬರ್ ಆದಮೇಲೆ ನೇಮ್ ಆಫ್ ದ ಆರ್ಗನೈಸೇಷನ್ ಅಂತ ಇದೆ. ಸೊ ನೀವು ಆಲ್ರೆಡಿ ಇವಾಗ ಬಿಸ್ನೆಸ್ ಇದ್ದರೆ ನಿಮ್ಮದು ಬಿಸ್ನೆಸ್ ನೇಮ್ ಹಾಕಿ, ಇಲ್ಲಾಂದರೆ ನಿಮ್ಮ ಹೆಸರು ಹಾಕಿ ಲಾಗಿನ್ ಮಾಡಿ. ಆಮೇಲೆ ಯಾವ ಟೈಪ್ ಆಫ್ ಆರ್ಗನೈಸೇಷನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಇಲ್ಲ ಅಂದಾಗ ಸ್ಟಾರ್ಟಪ್ ಅಂತ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಫಾರ್ಮ್ ಫೈನಲಿ ಸಬ್ಮಿಟೆಡ್ ರಿಕಾರ್ಡೆಡ್ ಅಂತ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಇದಾದ್ಮೇಲೆ ಇದು ಕೆಪೆಕ್ಕಿಂದ ಒಂದು ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದಮೇಲೆ ನಮಗೆ ಇನ್ನೊಂದು ಕನ್ಫರ್ಮೇಷನ್ ಫಾರ್ಮ್ ಬರುತ್ತೆ. ಕನ್ಫರ್ಮೇಷನ್ ಫಾರ್ಮಲ್ಲಿ ಏನಿರುತ್ತೆ ಅಂತಂದರೆ ಅದರಲ್ಲೂ ಇನ್ನೊಂದ್ಸರಿ ನಮಗೆ ಜಿಮೇಲ್ ಐಡಿನ ನಾವು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಜಿಮೇಲ್ ID ಆದಮೇಲೆ ನೇಮ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಮತ್ತು ಟೈಪ್ ಆಫ್ ದ ಆರ್ಗನೈಸೇಷನ್ ಇರುತ್ತೆ. ಆರ್ ಯು ಅಟೆಂಡಿಂಗ್ ದ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಸೊ ಇದು ಒಂದು ಕನ್ಫರ್ಮೇಷನ್ ಆಗುತ್ತೆ. ಇದು ಯಾವುದೇ ಫಾರ್ಮ್ ಫಿಲ್ ಮಾಡ್ದೇನೂ ಕೂಡ ನೀವು 3 ದಿವಸದ ಫ್ರೀ ಟ್ರೈನಿಂಗ್ನ ನೀವು ತಗೋಬಹುದು. ಆದರೆ ಕೆಪೆಕ್ ಕಡೆಯಿಂದ ನಿಮಗೆ ಯಾವುದೂ ಸರ್ಟಿಫಿಕೇಟ್ ಸಿಗಲ್ಲ ಅಷ್ಟೇ, ಆದರೆ ಟ್ರೈನಿಂಗ್ ಫ್ರೀ ಇರುತ್ತೆ. ಮಿಲೆಟ್ ಅಂತೂ ಇವಾಗಿನ ಕಾಲದಲ್ಲಿ ತುಂಬಾನೇ ಜನ ತಗೋತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ವರ್ಕಿಂಗ್ ವುಮೆನ್ಸ್ ಇರೋದ್ರಿಂದ ಅವ್ರಿಗೆ ಮನೇಲಿ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸೊ ಹೋಮ್ ಮೇಡ್ ಮಿಲೆಟ್ಗೆ ತುಂಬಾ ಪ್ರಿಫರೇಬಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಎಲ್ಲೋ ಒಂದ್ ಕಡೆ ಹೇಗ್ ಮಾಡ್ತಾರೋ ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಮನೆಯಲ್ಲಿ ಪ್ರಿಪೇರ್ ಮಾಡಿರೋದನ್ನ ಜನ ಇಷ್ಟಪಡ್ತಾರೆ. ಮಾಡ್ಬೇಕು ಅಂತಂದ್ರೆ ಅದ್ರಗಿಂತ ಮುಂಚೆ ನಾವು ಒಂದು ಟ್ರೈನಿಂಗ್ ಕಲೀಲೇಬೇಕಲ್ವಾ. ಸೊ ಎಲ್ಲೋ ಹೋಗಿ ನಾವು ದುಡ್ಡು ಕೊಟ್ಟು ಕಲಿಯೋಗಿಂತಾನು ಫ್ರೀ ಆಗಿರೋ ಟ್ರೈನಿಂಗ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ನಾನು ಅದನ್ನ ರಿಜಿಸ್ಟರ್ ಆಗಿದ್ದೀನಿ. ಇವನ್ ನಾನು ಬೇರೆ ವಿಡಿಯೋದಲ್ಲಿ ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ನನಗೂ ಗೊತ್ತಿಲ್ಲ. ಸೊ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವರು ಅಟ್ಲೀಸ್ಟ್ ಟ್ರೈ ಮಾಡಿ ಲಾಗಿನ್ ಆಗಿಬಿಟ್ಟು ರಿಜಿಸ್ಟರ್ ಆಗೋಕ್ಕೆ.
ಸೊ ಅದ್ರ ಬೆನಿಫಿಟ್ ತಗೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಕೇಳ್ಕೊತಾ ಇದ್ದೀನಿ. ಬೈ ಚಾನ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಲೇಟ್ ಆಯಿತು, ನಿಮಗೆ ರೀಚ್ ಆಗೋಕ್ಕೆ ಗೊತ್ತಾಗಿಲ್ಲ ಅಂದ್ರೂ ನಾನು ಟ್ರೈನಿಂಗ್ ವಿಡಿಯೋಸ್ನ ಅಲ್ಲೇನಾದರೂ ಮೊಬೈಲ್ ಅಲವ್ ಇದ್ದರೆ ನಾನು ಖಂಡಿತ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈನಿಂಗ್ನು ಡೀಟೇಲ್ಸ್ನು ನಾನು ಶೇರ್ ಮಾಡ್ಕೊತೀನಿ. ಇವನ್ ಟ್ರೈನಿಂಗಲ್ಲಿ ನಾನು ಏನು ಕಲ್ತಿದ್ದೀನಿ ಆ ವಿಷಯನೂ ನಾನು ನಿಮಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಮೇನ್ ಟ್ರೈನಿಂಗ್ ಅದೇ ಮಿಲೆಟ್ ಪ್ರಿಪ್ರೇಷನ್ ಆ ಟ್ರೈನಿಂಗೇ ಇರೋದು. ಸೊ ಇದು ಬಂದು ಈ ಟ್ರೈನಿಂಗ್ ಸ್ಟಾರ್ಟ್ ಆಗೋದು 15, 16, 17 3 ಡೇಸ್ ಇರುತ್ತೆ. ಇದೇ ತಿಂಗಳು ಸೆಪ್ಟೆಂಬರಲ್ಲಿ. ಅದು ಪ್ಲೇಸ್ ಬಂದು ಎಲ್ಲಿದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿರೋದು. ಸೊ ಅಡ್ರೆಸ್ ಇರೋದು ಇದು ಜ್ಞಾನ ಭಾರತಿ ಕ್ಯಾಂಪಸ್, ಮಲ್ಲತಳ್ಳಿ ಪೋಸ್ಟ್. ನಾನು ನಿಮಗೆ ಅಡ್ರೆಸ್ ಎಲ್ಲಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ನಿಮ್ಗೆ ಏನೇ ಲಾಗಿನ್ ಮೀನ್ಸ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನೀವು ನನಗೆ ಮೇಲ್ ಮಾಡಿದ್ರೆ ಸಾಕು, ನಾನು ನಿಮ್ಗೆ ಅದನ್ನು ಗೈಡ್ ಮಾಡ್ತೀನಿ. ಯಾಕಂದರೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ನನಗೆ ಗೊತ್ತಿದೆ ಹೇಗೆ ರಿಜಿಸ್ಟರ್ ಆಗಬೇಕು, ಏನು ಫಿಲ್ ಮಾಡಬೇಕು ಅಂತ. ಏನೇ ಡೌಟ್ ಇದ್ರೂ ನೀವು ನನಗೆ ನೀವು ಸಂಕೋಚ ಇಲ್ಲದೇ ನೀವು ನನಗೆ ಕೇಳ್ಬೋದು, ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ನನ್ನ ವಿಡಿಯೋ ಮುಖಾಂತರ ಅಟ್ಲೀಸ್ಟ್ ಯಾರಿಗಾದ್ರೂ ಅದು ಯೂಸ್ ಆದರೆ ನನಗೆ ಅದು ಖುಷಿ ಆಗುತ್ತೆ. ಸೊ ಈ ವಿಷಯ ನಿಮಗೆ ತಲುಪಿಸೋಣ ಅಂತಲೇ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಇದು ಖಂಡಿತ 100% ಫ್ರೀ ಇದೆ. ಸುಮ್ಮನೆ ಯೂಟ್ಯೂಬ್ ಚಾನಲ್ಗೋಸ್ಕರ ಏನೋ ಫ್ರೀ ಅಂತ ಹಾಕಿದ್ರೆ ವ್ಯೂವರ್ಸ್ ಬರ್ತಾರೆ, ಕ್ಲಿಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ, ಆ ಉದ್ದೇಶಕ್ಕಂತ ನಾನು ನಿಜವಾಗ್ಲೂ ಮಾಡಿಲ್ಲ. ಇಂಟ್ರೆಸ್ಟೆಡ್ ಇದ್ದರೆ ನೀವು ಲಾಗಿನ್ ಆಗಿ ಫಾರ್ಮ್ ಫಿಲಪ್ ಮಾಡಿ ಟ್ರೈನಿಂಗ್ ಅಟೆಂಡ್ ಮಾಡಿ. ಸೊ ಏನೇ ಕ್ವೈರೀಸ್ ಇದ್ರೂ ನನಗೆ ಮೇಲ್ ಮಾಡಿ. ಅಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಟ್ರಾವೆಲಿಂಗ್ ಏನೂ ಕೊಡಲ್ಲ. ಸೊ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ಮತ್ತು ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅವ್ರ ಕಡೆಯಿಂದ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತಂದರೆ, ನಿಮಗೆ ಬೆನಿಫಿಟ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಇನ್ನೂ ಒಂದು 4 ಡೇಸ್ ಮಾತ್ರ ಉಳಿದಿದೆ. 4 ಡೇಸ್ ಒಳಗಡೆನೆ, ಯಾಕಂದರೆ ಅದು ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ಜಾಯ್ನ್ ಆಗೋಕ್ಕೇ 1 ಡೇ ತೊಗೊಳುತ್ತೆ. ಸೊ ಹಂಗಂದರೆ ಇನ್ನು 3 ಡೇಸ್ ಮಾತ್ರ ಉಳಿದಿದೆ. ಸೊ 3 ಡೇಸಲ್ಲಿ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಎಲ್ಲರೂ ಬೆನಿಫಿಟ್ ತೊಗೊಳ್ಳಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.